ಇನ್ನು ಕಂತಿದ್ರು ತಂದೆ ಮಾಡಿದ ಮಗ ಉಂಟ ನೋಡ ಈಗಿಲ್ಲ ಹೋಯ್ತದು ನೀನೇ ಅದು ಫಾಸ್ಟ್ ಇವಾಗ ಫಾಸ್ಟ್ ಜಮಾನ ನೀ ಮಾಡಿದ್ ನೀನೇ ಉಂಡ್ಬಿಡೋದೆ ಈಗ ಮತ್ತೊಬ್ರು ಉಣ್ಣೋದಿಲ್ಲ ಈಗ ಟ್ರಾನ್ಸ್ಫರ್ ಇಲ್ಲ ಅದು ಟ್ರಾನ್ಸ್ಫರ್ ನೀ ಮಾಡಿದ್ ನೀವು ಉಣ್ಲೇಬೇಕು ಪಾಪ ನಿಂದೆ ಹೌದು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಬರೋದು ಎಸ್ ಭಾಳ ಸಂತೋಷ ಆಯ್ತು ಸರ್ ನಿಮ್ಮ ಭೇಟಿಯಾಗಿ ಇವತ್ತು ಆಯ್ತು ನೀವು ವಾಡೆ ಮಾಲೀಕರ ಥರ ಅನಿಸ್ತಾ ಇಲ್ಲ ನನಗೆ ಸರ್ ಟೇಕ್ ಕೇರ್ ಸಿಂಪ್ಲಿಸಿಟಿ ಇರ್ಬೇಕು ಮನುಷ್ಯ ಏನೇ ಇರಲಿ ಸರಳತೆ ಎಷ್ಟೇ ಆಡಂಬರ ಮಾಡಬಾರ್ದು ಏನೂ ಮಾಡಬಾರ್ದು ನಾವು ಎಷ್ಟೇ ಶ್ರೀಮಂತಿಕೆ ಇರುವಲ್ದಾಗಿ ಶೋ ಆಫ್ ಮಾಡಬಾರ್ದು ಸಿಂಪ್ಲಿಸಿಟಿಯಾಗಿ ಇರ್ರಿ ನಿಮ್ಮ ಕೈಲಿ ಹೆಲ್ಪ್ ಮಾಡೋಕ್ಕಾದ್ರೆ ಮಾಡಿ ಇಲ್ಲ ಸುಮ್ಮನೆ ನಿಮ್ಮ ಪಾಡಿ ಮತ್ತೊಬ್ರು ಕೆಟ್ಟ ಬಯಸಕ್ಕೆ ಸರ್ ಅದೇ ತಮ್ಮ ಮಗನ ಮಂಗಳೂರಲ್ಲಿ ಇಟ್ಟಿದೆ ಅಂತಂದು ಚಿಕ್ಕ ಹುಡುಗನ್ನೇ ಯಾಕೆ ಹಾಗೆ ತುಂಬ ಜನ ಮಕ್ಕಳನ್ನ ಬಿಟ್ಟಿರಲ್ಲ ಮಕ್ಕಳನ್ನೇ ಮಂಗಳೂರಾಗ ಹಾಕೋಕ್ಕೂ ಒಂದು ಕಾರಣ ಒಂದನೇದ್ದು ಕಲ್ಚರ್ ಮಕ್ಕಳು ಬೆಳೀತಕ್ಕಂಥ ವಾತಾವರಣ ಮಕ್ಕಳು ಬೆಳೀತಕ್ಕಂಥ ಏರಿಯಾ ಯಾವ ಏರಿಯಾದಲ್ಲಿ ನಾವು ಇದೀವಿ ಯಾವ ವಾತಾವರಣದಲ್ಲಿದ್ದೀವಿ ಒಂದು ನಾನು ಅನಿಸಿದ್ದನ್ನು ನಾನು ಹೇಳಬಲ್ಲೆ ಇಲ್ಲೇ ನಾವು ಒಬ್ಬರು ಶ್ರೀಮಂತರ ಮನೆತನದಿಂದ ಬಂದಂಥವ್ರು ಈ ಶ್ರೀಮಂತಿಕೆ ವಿಚಾರ ನನ್ನ ಮಕ್ಕಳಿಗೆ ಬರಬಾರ್ದು ಫಸ್ಟ್ ಪಾಯಿಂಟ್ ಅದಕ್ಕೆ ಏನು ಮಾಡಬೇಕು ಸೊ ಇವ್ರನ್ನ ಬೇರೆ ಕಡೆ ಹಾಕಿದರೆ ಈ ಶ್ರೀಮಂತಿಕೆ ವಿಚಾರ ಬರೋದಿಲ್ಲ ಫ್ರೆಂಡ್ಸು ಕೂಡಿರ್ತಾರೆ ಒಂದು ಎಕ್ಸಾಂಪಲ್ ಒಬ್ಬನು ಓದಬೇಕು ಅಂತಿರ್ತಾನೆ ಇನ್ನೊಬ್ಬನು ಇದೇ ನನ್ನ ಮಗ ಓದ್ಬೇಕಂತ ಏನೋ ನೀವು ಓದಿದ್ರೆ ಬಿಟ್ರೆ ನೌಕರಿ ಮಾಡ್ಬೇಕಂತ ಏನಿಲ್ಲ ಸಿಕ್ಕಾಪಟ್ಟೆ ಆಸ್ತಿ ಐತಿ ಅದನ್ನೇ ನೋಡ್ಕೊಂಡು ಹೋಗಿ ಸಾಕು ಅಂತಂದಾಗ ಮಕ್ಕಳಿಗೆ ಓದೋ ಕಡೆ ಗಮನ ಕಮ್ಮಾಗುತ್ತೆ ಮಂಗಳೂರು ಕಡೆ ಅಲ್ಲಿ ಕಲ್ಚರು ಚೇಂಜ್ ಇದೆ ಯಾಕಂದರೆ ಅವರು ಆಸ್ತಿವಂತರಲ್ಲ ಎಷ್ಟೊತ್ತಾದ್ರೂ ಜಾಬ್ ಮಾಡಲೇಬೇಕು ಜಾಬ್ ಮಾಡಬೇಕಾದ್ರೆ ಎಜುಕೇಷನ್ ಬೇಕು ಸೊ ಎಜುಕೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆ ಮಂಗಳೂರು ಸೈಡ್ನವ್ರಿಗೆ ಹೀಗಾಗಿ ಅಲ್ಲೇ ಇನ್ಸ್ಟಿಟ್ಯೂಟು ಜಾಸ್ತಿ ಇದೆ ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದಾರೆ ಕಲ್ಚರ್ ಚೇಂಜ್ ಆಗುತ್ತೆ ನಮ್ಮಲ್ಲಿ ಇವಾಗ ಸರ್ಕಾರ ಒಂದು ರೂಲ್ ಮಾಡಿದೆ ಅದನ್ನ ನಂತರ ಹೇಳ್ತೀನಿ ಫಸ್ಟು ಏನಪ್ಪ ತಂದೆ ಆಸ್ತಿ ಯಾರಿಗೆ ಹೋಗೋದು ಮಗನಿಗೆ ಹೋಗೋದು ಮಗಳದು ಮದುವೆ ಮಾಡಿಕೊಟ್ರೆ ಅಲ್ಲಿ ಮುಗೀತು ಕೊಟ್ಟರೆ ಕೊಲಕ್ಕೆ ಹೊರಗು ಮಂಗಳೂರಲ್ಲಿ ಕಲ್ಚರು ಮಗನಿಗೆ ತಂದೆ ಆಸ್ತಿ ಏನೂ ಸಿಗೋದಿಲ್ಲ ಮಗಳಿಗೆ ಹೋಗುತ್ತೆ ತಂದೆ ಆಸ್ತಿ ಮಂಗಳೂರಲ್ಲಿ ಅದು ಇದೆ ಓಕೆ ಅಲ್ಲಿ ಏನಾಗುತ್ತೆ ಅಂದರೆ ಸ್ವಾಭಾವಿಕ ಆ ಗಂಡು ಮಗನಿಗೆ ನಾನು ದುಡಿಲೇಬೇಕು ನಾ ಕಲಿಲೇಬೇಕು ಅಂದರೆ ನನ್ನ ಬದುಕು ಯಾಕಂದ್ರೆ ತಂದೆ ಆಸ್ತಿ ಮೇಲೆ ಅವ್ನ ಜೀವನ ಮಾಡ್ಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಆಸ್ತಿ ಅವ್ನಿಗೆ ಬರೋದಿಲ್ಲ ಅವ್ನಿಗೆ ಬರೋದಿಲ್ಲ ಸೊ ಅಲ್ಲಿ ಅವ್ರಿಗೆ ಸ್ವಾಭಿಮಾನಿ